ಹಾಯ್ ಫ್ರೆಂಡ್ಸ್, ಹೇಮರಾಜ್ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿದು ಮಂಗಳವಾರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಅಕ್ಕ ದೇವಸ್ಥಾನದಿಂದ ಓದನ್ನು ಕೊಟ್ಟಿದ್ದು, ಬೆಳಗ್ಗೆ ಮುಡ್ಕೊತೀನಿ ಅಂತ ಹೇಳಿದ್ನಲ್ಲ. ಈಗ ಮುಡ್ಕೊತೀನಿ, ಕೆಲ ನೈಟ್ ಮುಡ್ಕೊಂಡಿದ್ದಿದ್ರೆ ಮಲ್ಕೊತಿದ್ವಲ್ವಾ, ಫ್ರೆಶ್ನೆಸ್ ಹೋಗ್ಬಿಡ್ತಿತ್ತು ಅಂತೇಳಿ ಈಗ ನಾನು ಹೂವು ಎತ್ಕೊಂಡಿದ್ದೀನಿ ಮುಡ್ಕೊಳ್ಳೋಣ ಅಂತೇಳಿ ದೇವಸ್ಥಾನದಿದ್ದು. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ನೋಡಿ, ಇದು ಮನೆ ಕಟ್ತಾ ಇದ್ದಾರೆ ನೋಡಿ, ಅದಕ್ಕೆ ಡಿಸ್ಟರ್ಬೆನ್ಸ್ ಸೌಂಡ್ ಇದೆ ನೋಡಿ, ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇದೆ. ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಅಡುಗೆ ಮನೆ ರೂಮ್ದೆಲ್ಲ ಕ್ಲೀನ್ ಆಯಿತು. ಇದು ಅಡುಗೆ ಮನೆದು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗೋಕ್ಕೂ ಮುಂಚೆನೇ ಇದು ಇಳಿಸ್ಕೊಟ್ಬಿಟ್ಟೋಗಿ ನಾನು ತೊಳೆದು ಇಡ್ತೀನಿ, ನೀವು ಬರೋ ತನಕ, ನೀವು ಬಂದಮೇಲೆ ಜೋಡಿಸೋಕೆ ಸರಿ ಹೋಗುತ್ತೆ ಅಂತೇಳಿ. ಮೇಲಿಂದ ಸೆಲ್ಫ್ ಇರುತ್ತೆ ನೋಡಿ, ಅಡುಗೆ ಮನೆ ಅಟ್ಟ ಇದು, ಅದರಿಂದೆಲ್ಲ ಇಡಿಸ್ಕೊಂಡೆ. ಆಮೇಲೆ ಟಿಫನ್ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಅವಲಕ್ಕಿ ಉಪ್ಪಿಟ್ಟು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡೋಣ, ಯಾಕಂದರೆ ನನ್ನ ಮಗನ ಶೀತ ಆಗಿರೋದ್ರಿಂದ ನಮ್ಮಮ್ಮ ಹುಳಿಕಾಳು ಹಾಕಿ ಸ್ವಲ್ಪ ರಸಮು ಮತ್ತು ಹುಳಿಕಾಳು ಏನಾದ್ರು ಸಾಂಬಾರು ಮಾಡಿಕೊಡು ಅಂತ ಹೇಳಿದ್ರು. ಅವನು ಉಪ್ಸಾರು ಮಾಡೋದೇ ತಿನ್ನಲ್ಲ, ಹಾಗಾಗಿ ಬಸ್ಸಾರು ಮಾಡೋದೇ ತಿಂತಾನೆ ಅಂತೇಳಿ ನಾನು ಹೀಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು. ಇದೊಂದು ತೋರಿಸ್ತೆ ಅಷ್ಟೇ ನೋಡಿ. ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಎಲ್ಲ ಹಿಂಗೆ ಸುಟ್ಕೊತೀನಿ, ತೆಂಗಿನಕಾಯಿ ಹಾಕಲ್ಲ. ಇನ್ನು ಮಿಕ್ಕಿದೆಲ್ಲ ಟೊಮೆಟೊ ಖಾರದ ಪುಡಿ ಎಲ್ಲ ಹಾಕಿ ರುಬ್ಬಿ ಕಾಳನ್ನ ಬೇಯಿಸಿ ಬಸ್ತು ಅದನ್ನ ಒಗ್ಗರಣೆ ಹಾಕಿದೆ. ಒಂದು ಕಡೆ ಪಲ್ಯ ಮಾಡಿದೆ, ಸ್ವಲ್ಪ ಕಾಳು ಜಾಸ್ತಿ ಬೆಂದೋಗ್ಬಿಟ್ಟಿತ್ತು ನೋಡಿ, ತುಂಬ ಬೆಂದೋಗ್ಬಿಟ್ಟಿತ್ತು. ತೆಂಗಿನಕಾಯಿ ತುರಿ ಯೂಸ್ ಮಾಡಿಲ್ಲ, ಯಾಕೆಂದರೆ ಸ್ವಲ್ಪ ಕೆಮ್ಮಿದೆಯಲ್ವಾ, ಅದಕ್ಕೆ ಯೂಸ್ ಮಾಡೋದು ಬೇಡ ಅಂತೇಳಿ ತೆಂಗಿನಕಾಯಿ ತುರಿ ಒಂದು ಹಾಕಿಲ್ಲ. ಮಿಕ್ಕಿದೆಲ್ಲ ಹಾಕಿ ಮಾಡಿದ್ದೀನಿ. ಅನ್ನ ಮಾಡಿದ್ದೀನಿ. ಈ ರಸಮ್ ಏನಕ್ಕೆ ತೆಗೆದಿಟ್ಟೆ ಅಂದರೆ, ಇದರಿಂದ ಅವನಿಗೆ ಸ್ವಲ್ಪ ಶೀತ ಕಡಿಮೆ ಆಗುತ್ತೆ, ರಸಮ್ ಥರ ಮಾಡಿಕೊಡ್ಬೇಕು. ನೋಡಿ, ಮಧ್ಯಾಹ್ನ 2:30 ಆಗಿದೆ. ಬೆಂಗಳೂರಲ್ಲಿ ಮಂಗಳವಾರ ಮಧ್ಯಾಹ್ನ ಆದ್ರೂ ಮಳೆ ಬೀಳ್ತಾನೆ ಇದೆ, ಸಣ್ಣ ಸಣ್ಣನೇ ಬೀಳ್ತಾನೆ ಇದೆ. ಏನು ಕೆಲಸನೇ ಮಾಡೋಕ್ಕಾಗ್ತಲ್ಲ, ಹಂಗಾಗ್ತದೆ. ಹಂಗಾಗಿ ನಾನು ದಿನ ಸ್ವಲ್ಪ ಎಲ್ಲ ಒಂದಿನದ ಕೆಲಸ ಇವೆಲ್ಲ ಈ ಥರ ಹೊರಗೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪನೇ ಈಚೆನೂ ಏನೂ ಇಡೋಕ್ಕಾಗಲ್ಲ, ಎಲ್ಲ ಒಳಗಡೆ ತೊಳಿಬೇಕು, ಒಳಗಡೆ ಇಡಬೇಕು, ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇತ್ತಿಡ್ಬೇಕಲ್ವ. ಹಾಗಾಗಿ ಸ್ವಲ್ಪನೇ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಎಷ್ಟು ತೊಗೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡೆ. ನನ್ನ ಮಗ ಬಂದ, ಮಮ್ಮಿ ಏನಾರು ಮಾಡಿಕೊಡಿ ಅಂದ. ಅಯ್ಯೋ ನೀನೇನೋ ಮಾಡ್ಕೋಗಪ್ಪ ಅನ್ನೋದಕ್ಕೆ ಅವ್ನು ನೋಡಿ ಡ್ರೈ ಫ್ರೂಟ್ಸು ಬಾಳೆಹಣ್ಣೆಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದಾನೆ. ಏನು ಹಾಕಿಲ್ಲ ಇದಕ್ಕೆ, ಸಕ್ಕರೆ ಬೆಲ್ಲ ಅಂತ ಏನೂ ಹಾಕಿಲ್ಲ. ಖರ್ಜೂರ ಹಾಕಿದ್ದಾನೆ, ಸೀಡ್ಲೆಸ್ ಖರ್ಜೂರ ಇತ್ತು, ಖರ್ಜೂರ ಹಾಕಿದ್ದಾನೆ. ಕಪ್ ದ್ರಾಕ್ಷಿ, ಮಾಮೂಲಿ ದ್ರಾಕ್ಷಿ ಹಾಕಿದ್ದಾನೆ, ಬಾದಾಮಿ, ಗೋಡಂಬಿ, ಆಮೇಲೆ ಹಾಲು, ಬಾಳೆಹಣ್ಣು ಇಷ್ಟು ಹಾಕಿ ಗ್ರೈಂಡ್ ಮಾಡಿ ದಾಳಿಂಬೆ ಇತ್ತು, ಅದು ಬಿಡಿಸ್ಕೊಂಡು ಅವನಿಗೆ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಟೇಸ್ಟು ಚೆನ್ನಾಗಿರಬೇಕು, ನೋಡಲಿಕ್ಕೂ ಚೆನ್ನಾಗಿರಬೇಕು, ತಿನ್ನಲಿಕ್ಕೂ ಚೆನ್ನಾಗಿರಬೇಕು. ಹಾಗೆ ಮಾಡ್ಕೊಂಬಂದು ನೀವು ಸ್ವಲ್ಪ ತಿನ್ನಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೆ. ಸ್ವಲ್ಪ ಸ್ಮೂತಿ ಥರ ಗಟ್ಟಿಯಾಗಿತ್ತು, ಅದರ್ವೈಸ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವೀಟ್ ಮಾತ್ರ ಕರೆಕ್ಟಾಗಿತ್ತು. ಖರ್ಜೂರ ದ್ರಾಕ್ಷಿ ಹಾಕಿದ್ನಲ್ಲ, ಬೇರೆ ಸಕ್ಕರೆ ಬೆಲ್ಲ ಏನೂ ಬೇಡ, ಸಕ್ಕರೆ ಖಾಲಿಯಾಗಿತ್ತು, ಬೆಲ್ಲ ಹಾಕೊಳು ಅಂತ ಹೇಳಿದೆ. ಅವನು ಹಾಕೊಂಡಿಲ್ಲ, ಇಷ್ಟಲ್ಲೇ ಮಾಡಿದ್ದಾನಲ್ಲ. ಅದು ನೋಡಿ ಕೇಳಿದೆ, ಸ್ವೀಟ್ ಕರೆಕ್ಟಾಗಿದೆಯಾ ಅಂದರೆ ಮಮ್ಮಿ ಪರ್ಫೆಕ್ಟಾಗಿದೆ ಅಂತ ಹೇಳಿದೆ. ನನಗೂ ಸ್ವಲ್ಪ ಕೊಟ್ಟ, ತುಂಬ ಚೆನ್ನಾಗಾಗಿತ್ತು. ನಾನು ಹೋಗಿ ಮಾಡ್ತಿಲ್ವೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾನೆ. ಎಲ್ಲನೂ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ. ನನಗೂ ಖುಷಿ ಆಯಿತು. ನಾನು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ನನಗೊಂದು ಸ್ವಲ್ಪ ಕೊಟ್ಟ, ನಾನು ಸ್ವಲ್ಪ ಕುಡಿದೆ. ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಇನ್ನು ಫ್ರಿಜ್ ಕ್ಲೀನ್ ಮಾಡಬೇಕಿತ್ತೆಲ್ಲ ಆಫ್ ಮಾಡಿಟ್ಟಿದ್ದೆ. ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಫ್ರಿಜ್ ಕ್ಲೀನ್ ಮಾಡ್ಬೇಕಾದ್ರೆ ಹುಷಾರು ಅಂತ. ಹಾಗಾಗಿ ಬೆಳಗ್ಗೆ ಆಫ್ ಮಾಡಿದ್ದಕ್ಕೆ ಸಂಜೆ 7 ಗಂಟೆ 7:30 ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ, ಯಾಕೆಂದರೆ ಅದು ಪವರೆಲ್ಲ ಕಡಿಮೆ ಆಗಿರಲಿ ಅಂತ. ಮೊದಲು ಸ್ವಿಚ್ ಎಲ್ಲ ತೆಗಿತಿರ್ಲಿಲ್ಲ ನಾನು. ಸ್ವಿಚ್ ಎಲ್ಲ ತೆಗೆದಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಿಗೆ 1-2 ಹನಿ ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಒರೆಸಿದ್ರೆ ಫುಲ್ಲು ಫ್ರೆಶ್ ಆಗಿರುತ್ತೆ. ಮತ್ತು ಸ್ಮೆಲ್ ಕೂಡ ಏನಾದ್ರು ಬ್ಯಾಡ್ ಸ್ಮೆಲ್ ಇದ್ದರೆ ಎಲ್ಲ ಹೋಗುತ್ತೆ. ಇದನ್ನೆಲ್ಲ ಮಾಡಿ ಕೊನೆಗೆ ನಾನು ಫ್ರಿಜ್ ಮೇಲೆ ಶೋ ಪೀಸೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ತೊಳೆದು ಒಂದು ಕಡೆ ರೂಮಲ್ಲಿ ಇಟ್ಟೆ, ಯಾಕಂದರೆ ಹೊರಗಡೆ ಇಡೋಕ್ಕಾಗಲ್ವಲ್ಲ. ಮತ್ತೊಂದು ಟೆಡಿಬೇರ್ ಇತ್ತು, ಅದನ್ನು ಕೂಡ ತೊಳೆದು ಸೋರ್ಲಿಕ್ಕಿದ್ದೆ. ನೀರೆಲ್ಲ ಸೋರ್ಲಿ ತುಂಬ ದೊಡ್ಡದೋದು. ಇದಕ್ಕೆ ನೋಡಿ, ಈ ಹುಳ್ಳಿಕಾಳು ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಟ್ರೆ ಶೀತ ಕಫ ಇರೋರಿಗೆಲ್ಲ ಒಳ್ಳೆಯದು. ಈ ಥರ ಮಾಡ್ಕೊಟ್ಟಿದ್ದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.